ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲುವುಗುಳಿ ಗ್ರಾಮದಲ್ಲಿ ಲೋಕಸಭಾ ಚುನಾವಣೆ ಬಹಿಷ್ಕಾರ ಹಾಕಲಾಗಿದೆ. ಟೇಕಲ್ ಗ್ರಾಮದಿಂದ ಯಲುವುಗುಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 1.5 ಕಿಲೋಮೀಟರ್ ರಸ್ತೆ ಗುಣಮಟ್ಟದಿಂದ ಡಾಂಬರೀಕರಣ ನಡೆಸುವಂತೆ ಒತ್ತಾಯಿಸಿದ್ದಾರೆ. 3 ತಿಂಗಳ ಹಿಂದೆ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮತ್ತು ಸಂಸದರು ಗುದ್ದಲಿ ಪೂಜೆ ನೆರವೇರಿಸಿದ್ರು. ಈವರೆಗೂ ಕಾಮಗಾರಿ ನಡೆಸಲಿಲ್ಲ. ರಸ್ತೆ ಕಾಮಗಾರಿ ನಿರ್ಮಿತಿ ಕೇಂದ್ರ ಮತ್ತು ಗುತ್ತಿಗೆದಾರ ಸೊನ್ನೇಗೌಡ ರಸ್ತೆಗೆ ಜಲ್ಲಿ ಸುರಿದು ಕಾಣಿಯಾಗಿ ಹೋದವರು ಈವರೆಗೂ ಬಂದಿಲ್ಲ. ಜಲ್ಲಿ ಸುರಿದ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳು ಅಪಘಾತಕ್ಕೆ ಗುರಿಯಾಗುತ್ತಿವೆ ಅಲ್ಲದೆ ಕಳಪೆ ಕಾಮಗಾರಿ ನಡೆದಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಯಲುವುಗುಳಿ ಗ್ರಾಮಸ್ಥರು ಟೇಕಲ್ ಮತ್ತು ಮಾಲೂರು ರಸ್ತೆಯನ್ನ ಅಡ್ಡಗಟ್ಟಿ ಪ್ರತಿಭಟನೆ ನಡೆಸಿದರು. ರಸ್ತೆ ಕಾಮಗಾರಿ ನಡೆಸದಿದ್ದರೆ ಲೋಕಸಭೆ ಚುನಾವಣೆ ಬಹಿಷ್ಕಾರ ಹಾಕುವ ಎಚ್ಚರಿಕೆ ನೀಡಿದ್ದು, ನಿರ್ಮಿತಿ ಕೇಂದ್ರ ಹಾಗೂ ಗುತ್ತಿಗೆದಾರನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ರಸ್ತೆ ಕಾಮಗಾರಿ ಶೀಘ್ರ ನಡೆಸಲು ಒತ್ತಾಯಿಸಿದ್ದಾರೆ. ನೀವು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಕಾಮಗಾರಿಯನ್ನು ಉದ್ಘಾಟನೆ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ರು. ಆದರೆ 3 ತಿಂಗಳಿಂದ ಇದುವರೆಗೂ ಕೂಡ ಕೆಲಸನ ಒಂದು ಆಮೆಗತಿಯಲ್ಲಿ ಕುಂಠಿತವಾಗಿ ಕಾಮಗಾರಿ ನಡೀತಾ ಇದೆ ಮತ್ತು ಮಾಡ್ತಾ ಇರೋ ಕೆಲಸ ಕ್ವಾಲಿಟಿಯಾಗಿ ಮಾಡ್ತಾ ಇಲ್ಲ, ಗುಣಮಟ್ಟದಲ್ಲಿ ಮಾಡ್ತಾ ಇಲ್ಲ, ಕಳಪೆ ಕಾಮಗಾರಿ ಆಗಿದೆ. ಅಲ್ಲಿರ್ತಕ್ಕಂಥ ಸೋರ್ಸ್ಗಳನ್ನ ಎತ್ಕೊಂಡು ಗಿಡಗಳನ್ನು ಕೂಡ ಸರಿಯಾಗಿ ಕ್ಲೀನ್ ಮಾಡಿದ್ರೆ ನೋಡ್ಕೊಂಡು ಬಂದಿದ್ದೀರಾ ನೀವು. ಕೇವಲ ಒಂದು 2 ಇಂಚ್ ಕೂಡ ಹಾಕಿಲ್ಲ, 20 mm ಜಿಲ್ಲೆ ಹಾಕಿದ್ದಾರೆ. ಏನು ಇಲ್ಲಿ ಯಾರು ಇದೇ ಇಂಜಿನಿಯರ್ಗಳಿದ್ದಾರೆ, ಮುಖ್ಯ ಇಂಜಿನಿಯರ್ಗಳಿದ್ದಾರೆ ಇಲಾಖೆಯವರು, ಇದುವರೆಗೂ ಕೂಡ ಒಂದು ಸರಿ ಕೂಡ ಈ ಒಂದು ರಸ್ತೆನ ಒಂದು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಕೂಡ ಬಂದಿಲ್ಲ. ಗ್ರಾಮಸ್ಥರು ಇಲ್ಲಿ ಯಾರು ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಏನು ಕೆಲಸ ಆಗಬೇಕು, ಕಾಂಟ್ರಾಕ್ಟರ್ ಕರೆಕ್ಟಾಗಿ ಕೆಲಸ ಮಾಡ್ತಾನೆ ಅಂತ ಇದುವರೆಗೂ ಅವ್ರು ಕೇಳಿಲ್ಲ. ಇದರ ಅನುಮೋದನೆ ಎಷ್ಟು, ಅಮೌಂಟ್ ಎಷ್ಟು, ಯಾರು ಗುತ್ತಿಗೆದಾರರು ಒಂದು ನಾಮಕ ಫಲಕನೂ ಹಾಕಿಲ್ಲ. ಅದರಿಂದ ಇವತ್ತು ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಕೂಡ, ಎಲ್ಲ ಪಕ್ಷಗಳು, ಎಲ್ಲ ಪಕ್ಷದವರು ಇದ್ದಾರೆ, ಇಲ್ಲಿ ಮುಖಂಡರುಗಳು ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, BJP ಇದ್ದಾರೆ, ಇನ್ನು ಎಲ್ಲ ಪಕ್ಷದವರು ಇದ್ದಾರೆ. ಅವರೆಲ್ಲ ನಾವು ತೀರ್ಮಾನ ಮಾಡಿ ನಾವು ಅವರಿಗೆ ಫೋನ್ ಕರೆಗಳು ಮಾಡಿದ್ರಿ. ಸುಮಾರು 15 ದಿನದಿಂದ ಪ್ರಯತ್ನ ಮಾಡಿದ್ದೀರಿ ಗುತ್ತಿಗೆದಾರನ ಸಂಪರ್ಕ ಮಾಡೋದಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆಯವರನ್ನ ಸಂಪರ್ಕ ಮಾಡೋದಕ್ಕೆ. ಯಾರು ಕೂಡ ಅವರು ನಮ್ಮ ಫೋನ್ ಕಾಲ್ ರಿಸೀವ್ ಮಾಡಿಲ್ಲ, ನಮ್ಮ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಅದರಿಂದ ಈ ಒಂದು ಕಳಪೆ ಕಾಮಗಾರಿ ಮತ್ತು ಕುಂಠಿತವಾಗಿ ನಡೀತಾ ಇರೋ ಕಾಮಗಾರಿ ವಿರುದ್ಧ ಎಲ್ಲ ರೊಚ್ಚಿಗೆದ್ದು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡಬೇಕು. ಇಲ್ಲಾಂದ್ರೆ ನಮಗೆ ರಾಜಕೀಯ ಪ್ರತಿನಿಧಿಗಳು ಏನಕ್ಕೆ ಬೇಕು? ನಮ್ಮೂರಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯಲ್ಲ ಅಂದ್ರೆ ಮೇಲೆ ರಾಜಕಾರಣ ಏನಕ್ಕೆ ಬೇಕು, MP ಏನಕ್ಕೆ ಬೇಕು, MLA ಏನಕ್ಕೆ ಬೇಕು? ನಮಗೆ ಅದಕ್ಕೋಸ್ಕರ ಚುನಾವಣೆ ಮಾಡೋದೇ ಬೇಡ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸತೀಶ್ ರಾಜಣ್ಣ, ಹಾಲಿ ಸದಸ್ಯ ಪ್ರಶಾಂತ್, ಮಾಜಿ ಸದಸ್ಯ ಜಗ್ಗಯ್ಯ, ಮುಖಂಡರಾದ ಸುರೇಶ್, ಲಕ್ಷ್ಮೀಕಾಂತ್, ಶಿವಶಂಕರ್, ರಾಮಣ್ಣ, ಮಂಜುನಾಥ್, ಪುರುಷೋತ್ತಮ್, ತಿರುಮಲೇಶ್, ಗೋಪಿನಾಥ್, ಮುನೇಗೌಡ, ನಲ್ಲಪ್ಪ, ಜಿ ಸಂದೀಪ್ ಇನ್ನೂ ಹಲವರು ಹಾಜರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ಕೋಲಾರ ನಿರ್ಮಿತಿ ಕೇಂದ್ರಕ್ಕೆ